ವೈಭವದ ಸಭೆಗೊಟ್ಟು ಜಡಮರವನ್ನ ನೋಡಿದರೆ ಸಾವಿರ ಸಾವಿರ ರಾಕ್ಷಸರು ತುಂಬಿ ತುಳುಕಾಡುತ್ತಿರುವಂತಹ ಮಹಾಸಭೆ. ಆದರೆ ನನ್ನ ಮನಸ್ಸಿನಲ್ಲಿ ಕೊರವ ಚಿತ್ತ ಹಿರಿಯ ಭಾಗಿಗಳಾಗಿ ನನ್ನ ಹೃದಯದಲ್ಲಿ ದ್ವೇಷಾಗ್ನಿ ಕಥಕಥನೆ ಕುದಿಯುತ್ತಾ ಇದೆ, ಉರಿಯುತ್ತಾ ಇದೆ. ಇದಕ್ಕೆ ಕಾರಣ ಇಲ್ಲದಿಲ್ಲ. ನಾವು ಭರತ ಖಂಡದ ದಕ್ಷಿಣ ಪಥದಲ್ಲಿರುವಂತಹ ಈ ದಂಡಕಾರಣ್ಯದಲ್ಲಿ ಉಳಿದವರಿಗೆ ದೇವತೆಗಳಿಗೆ ಹೆದರಿ ಇಲ್ಲಿ ಬದುಕುವಂತ ವಾತಾವರಣ ನಿರ್ಮಾಣ ಆಯಿತು. ನಿಜವಾಗಿಯೂ ನಾವು ಇಲ್ಲಿರಬೇಕಾದವರ. ಒಂದು ಕಾಲದಲ್ಲಿ ನನ್ನ ಅಪ್ಪ ಗುರುದೈತ್ಯ ಪುರಾಧೀಶನಾಗಿ ಮೆರೆಯುತ್ತಿರುವಂತ ಕಾಲದಲ್ಲಿ ಸ್ವರ್ಗಲೋಕದಾಧೀಶನಾದಂತ ದೇವೇಂದ್ರ ಮೋಸದಿಂದ ನನ್ನ ಅಪ್ಪನನ್ನು ಕೊಂದ. ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ಉಳಿದ ರಾಕ್ಷಸರನ್ನೆಲ್ಲ ಕೂಡಿಕೊಂಡು ಓಡೋಡಿಕೊಂಡು ಬಂದು ಭರತಖಂಡದ ದಕ್ಷಿಣಾಪಥದಲ್ಲಿರುವಂತಹ ದಂಡಕಾರಣ್ಯ ನಮಗೆ ಹೊರಗಡೆ ಸುತ್ತಲಿಕ್ಕೆ ಭಯವಾಗ್ತಿತ್ತು. ಹಗಲಿನಲ್ಲಿ ಮುಖಕ್ಕೆ ಮುಸುಕು ಹಾಕಿಕೊಂಡು ರಾತ್ರಿಯಲ್ಲಿ ಕಳ್ಳರ ಹಾಗೆ ನಾವೆಲ್ಲ ಸಂಚರಿಸುವ ಅನಿವಾರ್ಯತೆ ಕಾರಣ ನಮ್ಮಂತ ರಾಕ್ಷಸರನ್ನ ಕಂಡರೆ ನಮ್ಮ ಹಗಲಾದಂತ ದೇವತೆಗಳು ಕಂಡಲ್ಲಿ ಬುಣ್ಣವನ್ನು ಚೆಂಡಾಡುವುದಕ್ಕೆ ಪ್ರಾರಂಭ ಮಾಡಿದರು. ಪ್ರಾಣ ಭಯದಿಂದ ಇಲ್ಲಿ ಬಂದು ನನ್ನನ್ನು ನಂಬಿಕೊಂಡಂತ ರಾಕ್ಷಸರಿಗಲ್ಲ ಯೋಗ್ಯವಾದಂತ ಸ್ಥಾನಮಾನವನ್ನು ಕಲ್ಪಿಸಿದೆ. ಸಾಕ ನನ್ನ ಅಪ್ಪನನ್ನು ಕೊಂದಂತ ದೇವತೆಗಳ ವಿರುದ್ಧ ಕತ್ತಿ ಬಸಿಯುವುದಕ್ಕೆ ಬೇಕಾಗಿ ದೇಹ ಬಲ ಮಾತ್ರ ಸಾಕ, ಅದಕ್ಕಾಗಿ ಪಡೆದಿದ್ದಾನೆ. ಜಯವನ್ನ ಸಂಪಾದಿಸುವುದಕ್ಕೆ ನಮ್ಮ ದೇಹ ಬಲ ಸಾಕಾಗ್ತದ? ಸಾಲದು. ಕಾರಣ ಏನು? ದೇವತೆಗಳನ್ನ ಗೆದ್ದರು ಅಸುರಾರಿ ಇದ್ದಾರೆ ಒಬ್ಬ, ಆ ಹರಿ ದಾನವ ಕುಲ ಕುಠಾರಕ. ಅವರು ನಮ್ಮ ದಾನವರನ್ನು ಕೊಲ್ಲುತ್ತಾರೆ. ಆದ್ದರಿಂದ ಮರಣವೇ ಬರಬಾರದು ಎಂಬ ಕಾರಣಕ್ಕಾಗಿ ಘೋರಾರಣ್ಯವನ್ನ ಪ್ರವೇಶ ಮಾಡಿ ಘೋರವಾದಂತ ತಪಸ್ಸನ್ನು ಆಚರಿಸಿದೆ. ಉಳಿದವರು ರಾಕ್ಷಸರು ತಪಸ್ಸನ್ನು ಆಚರಿಸಿದ ಹಾಗಲ್ಲ. ಮೈ ಸುಡುವಂತ ಬಿಸಿಲಿನಲ್ಲಿ ಬೆಂಕಿಯಲ್ಲಿ ನಿಂತು ತಪಸ್ಸನ್ನು ಆಚರಿಸಿದೆ. ಮೈ ಕೊರೆಯುವಂತ ಚಳಿಯಲ್ಲಿ ನೀರಿನಲ್ಲಿ ಮುಳುಗಿ ತಪಸ್ಸನ್ನು ಆಚರಿಸಿದೆ. ಹರನ ಕುರಿತು ಎಷ್ಟೇ ಕಾಲ ತಪಸ್ಸನ್ನು ಆಚರಿಸಿದರು. ಒಲಿಯದೆ ಹೋದನಲ್ಲ ಹರ. ದೇವರಿಗೆ ಬೇಡ ಅಂತಾದ್ಮೇಲೆ ನಾನು ಇದ್ದರೆಷ್ಟು ಸತ್ತರೆಷ್ಟು ಎಂಬ ಕಾರಣಕ್ಕಾಗಿ ಹಿಡಿದ ಕೂರಸದಿಂದ ನನ್ನ ತಲೆಯನ್ನು ಕತ್ತರಿಸುವುದಕ್ಕೆ ಮುಂದಾದಾಗ ವಿಶ್ವನಾಥ ಮರಿದೇವಿ ಏನು ವರಬೇಕು ಮಗನೇ ಕೇಳು ದುರ್ಗಾಸುರ ಎಂದ ಕ್ಷಣ ಕೇಳಿದ ವರ ಏನು ಬಲ್ಲಿರ? ಅಯ್ಯೋ ನಿಜಯವಿಂದ ವಿನಃ ಅನ್ಯತ್ರ ಮರಣವೇ ಬರಬಾರದು ಎನ್ನುವುದಾಗಿ
ಹುಟ್ಟವಲ್ಲಳೆ ಅಯೋನಿಜೆ ಎಂಬಲ್ಲಿಗೆ ನನಗೆ ಸಾವೇ ಇಲ್ಲ. ಬಲಾಢ್ಯನಾಗಿದ್ದೇನೆ. ನಾನು ವರ ಪಡೆದಂತ ವಿಚಾರವನ್ನು ಕೇಳಿದಂತಹ ಅಳಿದುಳಿದ ದಾನವರೆಲ್ಲ ಬಂದು ನಮ್ಮಲ್ಲಿ ಸೇರಿಕೊಂಡಿದ್ದಾರೆ. ಇನ್ಯಾಕೆ ತಡ, ನನ್ನ ಹಗೆಗಳಾದಂತ ದೇವತೆಗಳನ್ನ ಬಗ್ಗು ಬಡಿಯಬೇಕಾಗಿದೆ. ಜಲ್ದಿ ಜಲ್ದಿ ಬಲವಾದ ರಾಜ್ಯದ ಪಡ ಸಿದ್ಧವಾಗಲಿ ಸಿದ್ಧವಾಗಲಿ.